ನೊಂದವರಿಗೆ ಸೇವೆಯನ್ನು ಮಾಡಿದಾಗ ಮಂಜುನಾಥನ ಸೇವೆಯನ್ನು ಮಾಡಿದಂತೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ಸುವರ್ಣ ತಿಳಿಸಿದರು. ತಾಲೂಕಿನ ಸಿಎಸ್ಪುರ ವಲಯದ ವರ್ಕೆರೆ ಕಾರ್ಯಕ್ಷೇತ್ರದ ಚಿಮ್ಮನಹಳ್ಳಿ ಗ್ರಾಮದ ಭಾಗ್ಯಮ್ಮ ಎಂಬ ಸದಸ್ಯರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿದ್ದು, ಮನೆ ಹಸ್ತಾಂತರ ಕಾರ್ಯಕ್ರಮ ಉದ್ದೇಶಿಸಿ ನಂತರ ಮಾತನಾಡಿದ ಅವರು, ಭಾಗ್ಯಮ್ಮ ಅವರಿಗೆ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಅದ್ಭುತ ಚಿಂತನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿನ ವಾತ್ಸಲ್ಯ ಮನೆ ರಚನೆ ಮಾಡಿದ್ದು, ರಾಜ್ಯದಲ್ಲಿನ ಇಂತಹ 500ಕ್ಕೂ ಹೆಚ್ಚು ವಾತ್ಸಲ್ಯ ಸದಸ್ಯರಿಗೆ ಮನೆ ನಿರ್ಮಾಣ ಮಾಡಿಕೊಡಲಾಗಿದೆ. ಅದಲ್ಲದೆ ಪ್ರತಿ ತಿಂಗಳು 19,000ಕ್ಕೂ ಅಧಿಕ ಇಂತಹ ನಿರ್ಗತಿಕ ವಾತ್ಸಲ್ಯ ಸದಸ್ಯರಿಗೆ 1.6 ಕೋಟಿ ಮೊತ್ತದಷ್ಟು ಮಾಸಾಶನವನ್ನು ನೀಡಲಾಗುತ್ತಿದೆ. ಇದುವರೆಗೂ 69,000ಕ್ಕೂ ಅಧಿಕ ನಿರ್ಗತಿಕ ವಾತ್ಸಲ್ಯ ಸದಸ್ಯರಿಗೆ 70 ಕೋಟಿಗೂ ಅಧಿಕ ಮಾಸಾಶನವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹಾನ ಲಿಂಗಪ್ಪ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಫಲಾನುಭವಿಗಳಿಗೆ ಫಲಪುಷ್ಪ ನೀಡುವುದರ ಮೂಲಕ ಮನೆ ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ರಾಜೇಶ್, ಬೋರಪ್ಪನಹಳ್ಳಿಯ ಒಕ್ಕೂಟದ ಅಧ್ಯಕ್ಷ ರಮೇಶ್, ಸಿಎಸ್ಪುರ ಒಕ್ಕೂಟದ ಅಧ್ಯಕ್ಷ ಮಣಿ, ಉಪಾಧ್ಯಕ್ಷ ವೀಣಾ, ಆಲೂರು ಒಕ್ಕೂಟದ ಉಪಾಧ್ಯಕ್ಷ ಶಿವನಾಗ, ಮೇಲ್ವಿಚಾರಕರಾದ ಶ್ರೀನಿವಾಸ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಜಯಲಕ್ಷ್ಮಿ, ಸೇವಾ ಪ್ರತಿನಿಧಿ ಮಾಯಮ್ಮ, ಊರಿನ ಗಣ್ಯರು, ಸದಸ್ಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಒಳಗಡೆ ತುಂಬಿಕೊಂಡಿದ್ದು ನೋಡಿ, ತುಂಬಿಕೊಂಡಿರೋದು ಈಚೆಗೆ ಹಾಕೋ. ಮೇಡಮ್ ಈಗ ಈ ಕಡೆ ಬನ್ನಿ, ಅದೊಂದು ಇದು ಮಾಡ್ಕೋಬೇಕು. ಅದಕ್ಕೆ ಗ್ಯಾಸಿಗಂತಾನೆ ಅದಿರ್ತದೆ. ಸುಮ್ಮನೆ ತುಡುಕ್ಬೇಡಿ, ಸುಮ್ಮನೆ ಸೊಡ್ಡಾಗಿರ್ಬೋದು. ಬರ್ಲಿ ಬರ್ಲಿ.